ಮಯೂರ್ ರೂಮಿಂದ ಹೊರಗೆ ಹೋದಾಗ ಮಯೂರಿ ಅವನ ನೋಡ್ತಾ ನನಗೆ ಹಾಸ್ಟೆಲಲ್ಲಿ ಇರೋದಕ್ಕಿಷ್ಟ, ಅದನ್ನು ಬೇಡ ಅನ್ನೋಕೆ ಇವನು ಯಾರು? ಇವನು ಮನೇಲಿ ಇದ್ದೀನಿ ಅಂತ ಇವನು ಹೇಳ್ದಂಗೆ ಕೇಳೋಕ್ಕಾಗಲ್ಲ. ಇವ್ರ ತಂದೆ ನನಗೆ ಓದೋದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಂತ ಅವರ ಮಗನ್ನೇ ಮದುವೆ ಮಾಡಿಸಿದ್ರು. ಈಗ ಇವನು ಕಾರು ಮತ್ತು ಡ್ರೈವರ್ ಕೊಟ್ಟು ಇನ್ನೇನು ನನಗೆ ತೊಂದರೆ ಕೊಡಬೇಕು ಅಂತ ಇದ್ದಾನೋ ಗೊತ್ತಿಲ್ಲ. ನಾನೇ ಯಾರ ಬಳಿ ಆದರೂ ಕೆಲ್ಸಕ್ಕೆ ಹೋಗಿ ದುಡಿದು ಕಾಲೇಜ್ ಫೀಸ್ ಕಟ್ಟಬೇಕು ಅಂದ್ಕೊಂಡಿದ್ದೆ. ಆದರೆ ನಾನು ಡಾಕ್ಟರ್ ಓದ್ತಾ ಇರೋದು, ಅದಕ್ಕೆ 24 ಗಂಟೆ ಓದಿದ್ರೂ ಸಾಲಲ್ಲ. ಕೆಲಸ ಬೇಕು ಅಂದರೆ ವಿದ್ಯೆ ಮರಿಬೇಕು, ವಿದ್ಯೆ ಬೇಕು ಅಂದರೆ ಕೆಲಸ ಮರಿಬೇಕು. ದೇವರೇ, ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸಿದ್ಯಪ್ಪ. ನನಗೆ ಯಾರೂ ಬೇಡ, ಯಾರ ಆಸರೆನೂ ಬೇಡ, ಈ ಮದುವೆ ಬೇಡ. ನಾನು ಡಾಕ್ಟರ್ ಆಗಬೇಕು, ನನ್ನದೇ ಹಾಸ್ಪಿಟಲಲ್ಲಿ ಬಡವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಬೇಕು. ಇದೆಲ್ಲ ಆಗಬೇಕು ಅಂದರೆ ಇನ್ನೂ 1 ವರ್ಷ ಕಾಯಬೇಕು. ಈ 1 ವರ್ಷ ಮುಗಿದ್ರೆ ನನ್ನ ಜೀವನ ನಾನು ನೋಡ್ಕೋಬೋದು. ಈ 1 ವರ್ಷ ನನ್ನ ಕಾಪಾಡಪ್ಪ ದೇವರೇ ಅಂತ ಮಯೂರಿ ಬೇಡ್ಕೋತಾ ಇರ್ತಾಳೆ. ಆಗ ಹಂಸ ರೂಮಿಗೆ ಬಂದು ಊಟ ಮಾಡೋಣ ಬಾ ಮಯೂರಿ ಅಂತ ಕರೀತಾಳೆ. ಅವಳು ಇಲ್ಲ, ನನಗೆ ಊಟ ಬೇಡ ಅಂತಾಳೆ. ಮಯೂರಿ, ರಾತ್ರಿ ಸಮಯ ಊಟ ತುಂಬ ಮುಖ್ಯ, ಬಾ ಅಮ್ಮ ಅಂತಾಳೆ. ನಾನು ಕಾಲೇಜಿಂದ ಬರಬೇಕಾದ್ರೆ ತಿಂದೆ ಅಂತಾಳೆ. ಸರಿ ಮಯೂರಿ, ಹಾಗಾದರೆ ಮಲ್ಕೊಳ್ಳಿ, ಗುಡ್ ನೈಟ್ ಅಂತಾಳೆ. ಹಂಸ ಕೆಳಗೆ ಡೈನಿಂಗ್ ಟೇಬಲ್ ಬಳಿ ಬರ್ತಾಳೆ. ಅವಳು ಒಬ್ಬಳೇ ಬಂದಿದ್ದು ನೋಡಿ ರಾಜೇಶ್ ಅವರು, ಹಂಸ, ಮಯೂರಿ ಎಲ್ಲಿ ಅಂತ ಕೇಳ್ತಾರೆ. ಮಾವ, ಮಯೂರಿ ಕಾಲೇಜಲ್ಲಿ ತಿಂದು ಬಂದಿದ್ದಾಳಂತೆ, ಊಟ ಬೇಡ ಅಂದರು ಅಂತಾಳೆ. ಅದಕ್ಕೆ ಹಾಗೆ ಬಂದು ಬಿಡೋದಾ, ಮತ್ತೆ ಕೇಳಬೇಕು ತಾನೆ ಅಂತ ಸೋಹನ್ ಕೇಳ್ತಾನೆ. ಅವರು ಹೊರಗಡೆ ಊಟ ಮಾಡ್ಕೊಂಡು ಬಂದೆ ಅಂದ್ರಲ್ವಾ, ಅದಕ್ಕೆ ಸುಮ್ಮನೆ ಆದೆ ಸೋಹನ್, ಹೋಗಿ ಮತ್ತೆ ಕರಿತೀನಿರು ಅಂತಾಳೆ. ಆಗ ರಾಜೇಶ್ವರಿ ಅವರು, ಏನೂ ಬೇಡ, ಸುಮ್ಮನೆ ಊಟ ಮಾಡೋ ಹಂಸ ಅವಳ ಕಡೆ ನೋಡ್ತಾ ಹೇಳ್ತಾರೆ. ರಾಜೇಶ್ ಅವರು ಕೂಡ ಏನೂ ಹೇಳಲ್ಲ. ಅವಳು ಊಟ ಮಾಡಿದ್ದೀನಿ ಅಂದಿದ್ದಾಳಲ್ಲ ಬಿಡು ಅಂತ ಸುಮ್ಮನೆ ಆಗ್ತಾರೆ. ಆದರೆ ಮಯೂರ್ ಯಾರೂ ಏನೂ ಹೇಳೋದೆ ಎಲ್ಲರೂ ತಮ್ಮ ಪಾಡಿಗೆ ತಾವು ಊಟ ಮಾಡ್ತಾ ಇರೋದು ನೋಡಿ ಸುಮ್ಮನೆ ಕೋಪ ಮಾಡ್ಕೊಂಡು ತನ್ನ ರೂಮ್ಗೆ ಹೋಗ್ತಾನೆ. ಅಲ್ಲಿ ಮಯೂರಿ ಆಗಲೇ ಒಂದು ಕಡೆ ಬೆಡ್ ಮೇಲೆ ಮಲಗಿರ್ತಾಳೆ. ಅವನು ಸುಮ್ಮನೆ ಕೋಪ ಮಾಡ್ಕೊಂಡು ಮಲ್ಗೋಕೆ ಹೋಗ್ತಾನೆ. ಆಗ ಮಯೂರಿ, ನೋಡಿ, ನನಗಿಲ್ಲಿರೋಕ್ಕಾಗಲ್ಲ, ನಾನು ಓದಿಗೆ ತುಂಬ ಕಷ್ಟ ಆಗುತ್ತೆ. ನಾನು 24 ಗಂಟೆ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ನೋಡ್ಕೋಬೇಕು, ಆವಾಗಲೇ ನನಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗೋದು, ಒಳ್ಳೆ ಡಾಕ್ಟರ್ ಆಗೋದು ಅಂತಾಳೆ. ಮಯೂರ್, ಸುಮ್ಮನೆ ಮಲ್ಕೋ ಮಯೂರಿ ಅಂತಾನೆ. ಇಲ್ಲ, ನಾನು ಮಲಗಲ್ಲ, ನನ್ನ ಓದಿಗೆ ನೀವು ತಡೆ ಮಾಡ್ತಾ ಇದ್ದೀರಾ, ನೀವು ಹೇಳ್ದಂಗೆ ಕೇಳ್ಕೊಂಡಿರೋಕೆ ನನಗಾಗಲ್ಲ ಅಂತ ಮಯೂರಿ ಕೋಪದಲ್ಲೇ ಹೇಳ್ತಾಳೆ. ಮಯೂರಿ ಮೊದಲೇ ದಿನ ಕಾಲೇಜ್ ಅಂತ ಬೇಗ ಹೋಗಬೇಕು ಅಂತ ಹೇಳಿದ್ದಕ್ಕೆ ಬೆಳಗ್ಗೆ ಊಟ ಕೂಡ ಮಾಡಿಲ್ಲ. ಮಧ್ಯಾಹ್ನ ಊಟ ಮಾಡೋಣ ಅಂದರೆ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಆಗ ಕೂಡ ಆಗಿಲ್ಲ. ಈಗ ಮಯೂರಿ ತಿಂದಿಲ್ಲ ಅಂತ ಅವನು ತಿಂದಿಲ್ಲ. ಮೊದಲೇ ಹೊಟ್ಟೆ ಹಸಿವು, ಸಂಕಟ ಅವನಿಗೆ. ಈಗ ಮಯೂರಿ ಹೀಗೆ ಮಾತಾಡೋದು ಕೇಳಿ ಕೋಪ ನೆತ್ತಿಗೇರಿತು. ಮಯೂರಿ ಗಲ್ಲ ಹಿಡಿದು, ಎಷ್ಟೇ ಕೊಬ್ಬು ನಿನಗೆ, ಏನೋ ಪಾಪ ಚಿಕ್ಕ ಹುಡುಗಿ ಅಂತ ಸುಮ್ಮನೆ ಇದ್ರೆ ಎಷ್ಟು ಮಾತು ನಿಂದು, ಎಲ್ಲಿಗೆ ಹೋಗೋದು ನೀನು? ನನ್ನ ಬಿಟ್ಟು ನೀನು 1 ಇಂಚು ದೂರ ಕೂಡ ಹೋಗಬಾರ್ದು, ಹೋಗೋಕೆ ನಾನು ಬಿಡಲ್ಲ ಅಂತ ಹೇಳ್ತಾನೆ. ಇದನ್ನು ಪ್ರೀತಿಯಿಂದ ಹೇಳಿದರೆ ಕೇಳೋಕೆ ಚೆನ್ನಾಗಿರ್ತಿತ್ತು. ಆದರೆ ಅವನು ಊಟ ಇಲ್ಲದ ಕೋಪ, ಸಿಟ್ಟು, ಮಯೂರಿ ದೂರ ಹೋಗ್ತೀನಿ ಅಂತ ಎಲ್ಲ ಹೇಳಿದ್ದು ಬೇಜಾರು ಮಯೂರಿ ಮೇಲೆ ಹಾಕ್ತಾ. ಮಯೂರಿ ಒಮ್ಮೆ ಬೆಚ್ಚಿಬಿದ್ದು ಜೋರಾಗಿ ಹೊತ್ತು ಮಲಗಿದ್ಲು. ಮಯೂರ್ ಕೂಡ ಕೋಪದಲ್ಲೇ ಮಲಗಿದ. ಈ ಕಡೆ ಪಾರ್ವತಮ್ಮ ಅವರು, ಮಯೂರ್ ಇವತ್ತು ರೂಮಿಗೆ ಬಂದು ತನ್ನ ಯಾಕೆ ಮಾತಾಡಿಲ್ಲ, ಊಟ ಕೂಡ ಮಾಡಿಲ್ಲ, ಮಗು ಏನಾಯಿತೋ ಅಂತ ಅವನ ರೂಮ್ಗೆ ಬಂದು ಬಾಗಿಲು ತಟ್ಟಿದ್ರು. ಎಷ್ಟೋ ಸಮಯ ಕಳೆದ್ಮೇಲೆ ಮಯೂರಿ ಬಾಗಿಲು ತೆಗೆದ್ಲು. ಅಜ್ಜಿ ಒಳಗೆ ಬಂದು, ಮಯೂರ್ ಹೇಳು ಮಗು. ಮಯೂರಿ, ನೀನು ಮಯೂರ್ ಇಬ್ಬರು ಕೆಳಗೆ ಬನ್ನಿ ಅಂತ ಹೇಳಿದ್ರು. ಯಾಕಜ್ಜಿ ಅಂತ ಇಬ್ಬರು ಕೇಳ್ತಾರೆ. ನೀವಿಬ್ಬರು ಊಟ ಮಾಡದ ಕಾರಣ ಈ ಅಜ್ಜಿ ಕೂಡ ಮಾಡಿಲ್ಲ, ನೀವು ಈಗ ಕೆಳಗೆ ಬಂದರೆ 3 ಜನ ಊಟ ಮಾಡ್ಬೋದು ಅಂತ ಹೇಳ್ತಾರೆ. ಅಜ್ಜಿ, ನೀವು ಟ್ಯಾಬ್ಲೆಟ್ಸ್ ತೊಗೋಬೇಕು, ನೀವು ಊಟ ಮಾಡಿ, ನನಗೆ ಹಸಿವಿಲ್ಲ ಅಂತ ಮಯೂರ್ ಹೇಳ್ತಾನೆ. ಆದರೆ ಅವನ ಮುಖ ನೋಡಿದರೆ ಹೇಳ್ಬೋದು ಎಷ್ಟು ಹಸಿವಾಗಿದೆ ಅವನಿಗೆ ಅಂತ. ಇನ್ನು ಮಯೂರಿ ಮುಖ ಊಟ ಇಲ್ಲದೆ ಒಂದೇ ದಿನಕ್ಕೆ ಸೊರಗಿ ಹೋಗಿತ್ತು. ಇಬ್ಬರು ಬಂದರೆ ನಾನು ಮಾಡ್ತೀನಿ, ಇಲ್ಲ ಬೇಡ ಅಂದರು. ಇಬ್ಬರನ್ನೂ ಬಲವಂತ ಮಾಡಿ ಕರ್ಕೊಂಡು ಹೋದರು. ಅಜ್ಜಿ ಇಬ್ಬರಿಗೂ ಒಂದೇ ತಟ್ಟೆಯಲ್ಲಿ ಕೈ ತುತ್ತು ಕೊಟ್ಟರು. ಇಬ್ಬರು ನಾನು ಮೊದಲು ತಾನು ಮೊದಲು ಅಂತ ತಿಂತಾ ಇದ್ರು. ಇದನ್ನು ನೋಡಿದ ಅಜ್ಜಿ, ದೇವ್ರೇ, ಎಷ್ಟು ಶ್ರೀಮಂತರಾಗಿದ್ರು, ಅನ್ನ ಕಂಡಾಗುವ ಖುಷಿ ಬೇರೆ ಯಾವಾಗಲೂ ಆಗಲ್ಲ, ಅದಕ್ಕೆ ಅನ್ನ ಪರಬ್ರಹ್ಮ ಸ್ವರೂಪ ಅಂತ ಹೇಳೋದು. ನೋಡಿ, ನಿಮ್ಮ ಮಧ್ಯೆ ಏನೇ ತೊಂದರೆ ಇರಲಿ ಅದನ್ನು ಅನ್ನದ ಮುಂದೆ ಎಂದೂ ತೋರಿಸಬೇಡಿ ಅಂತಾರೆ. ಮಯೂರಿ ಇಬ್ಬರು ಚಿಕ್ಕ ಮಕ್ಕಳಂತೆ ಜಗಳ ಮಾಡ್ಕೊಂಡು ತಿನ್ನೋದು ನೋಡಿ ಪಾರ್ವತಮ್ಮ ಅವರಿಗೆ ಖುಷಿಯಾಗುತ್ತೆ. ಮಯೂರಿ ಇಬ್ಬರು ತಮ್ಮ ರೂಮ್ಗೆ ಹೋಗಿ ಮಲಗ್ತಾರೆ. ಮಯೂರಿಗೆ ಸ್ವಲ್ಪ ಶಾಂತವಾಗಿದ್ದ. ಮಯೂರಿ, ನಾನು ಕೋಪದಲ್ಲಿ ನಿನಗೆ ಬೈದ್ಬಿಟ್ಟೆ, ಸಾರಿ ಅಂತಾನೆ. ಮಯೂರಿ ಏನೂ ಮಾತಾಡದೆ ಸುಮ್ಮನೆ ಬೆಡ್ ಮೇಲೆ ಮಲಗ್ತಾಳೆ. ಮಯೂರ್ ಕೂಡ ಬೆಡ್ ಮೇಲೆ ಹೋಗಿ ಮಯೂರಿಯನ್ನು ಗಟ್ಟಿಯಾಗಿ ತಪ್ಕೊಂಡು, ಸಾರಿ ಮಯೂರಿ ಅಂತ ಹೇಳ್ತಾನೆ. ನನ್ನ ಮೊದಲು ಬಿಡಿ ನೀವು ಅಂತಾಳೆ ಮಯೂರಿ. ಇಲ್ಲ, ನಾನು ಬಿಡಲ್ಲ ಅಂತಾನೆ ಮಯೂರ್. ಆಗ ಮಯೂರಿ ಅವನ ಕೈ ಹಿಡಿದು ಆ ಕಡೆ ಬಿಸಾಕ್ತಾಳೆ. ನೋಡಿ ಮಯೂರ್, ನನಗೆ ಈ ಮದುವೆ ಇಷ್ಟ ಇಲ್ಲ, ನನಗೆ ನೀವು ಕೂಡ ಇಷ್ಟ ಇಲ್ಲ, ನಿಮ್ಮ ಜೊತೆ ಸಂಸಾರ ಮಾಡೋಕೆ ನನಗೆ ಇಷ್ಟ ಇಲ್ಲ, ನಾವಿಬ್ಬರು ಬೇಗ ಡಿವೋರ್ಸ್ ಮಾಡ್ಕೊಳ್ಳೋಣ ಅಂತಾಳೆ. ಇದನ್ನು ಕೇಳಿದ ಮಯೂರ್, ಇದೇ ನಿನ್ನ ಕಡೆ ನಿರ್ಧಾರನಾ ಅಂತ ಕೇಳ್ತಾನೆ. ಹೌದು ಅಂತ ಅವಳು ದೃಢವಾಗಿ ಹೇಳ್ತಾಳೆ.
ಸರಿ, ನಾಳೆ ಬೆಳಗ್ಗೆ ಲಾಯರ್ ಆಫೀಸ್ಗೆ ಹೋಗಿ ಡೈವರ್ಸ್ ಅಪ್ಲಿಕೇಶನ್ ಹಾಕೋಣ ಅಂತಾನೆ.